ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಷಾಢ ಮಾಸದ ಸಂಭ್ರಮ ಬೆಳಗ್ಗೆಯಿಂದಲೂ ಕೂಡ ಮನೆ ಮಾಡಿದೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಮಾಸದಲ್ಲಿ ಸಾಕಷ್ಟು ಮಂದಿ ಭಕ್ತಾದಿಗಳು ಬರ್ತಾರೆ. ಹಾಗಾಗಿ ಭಕ್ತಾದಿಗಳು ತಮ್ಮ ಸ್ವಂತ ವಾಹನಗಳಲ್ಲಿ ಬಂದರೆ ಬೆಟ್ಟದಲ್ಲಿ ವಾಹನ ದಟ್ಟಣೆ ಉಂಟಾಗುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ಕೆಎಸ್ಆರ್ಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಿದೆ. ನಾವೀಗ ಮೈಸೂರಿನ ಕೆಂಪೇಗೌಡ ಸರ್ಕಲ್ನಲ್ಲಿ ಇರುವಂತಹ ಲಲಿತ ಮಹಲ್ನ ಗ್ರೌಂಡ್ನಲ್ಲಿ ಇರುವಂಥದ್ದು. ಈ ಒಂದು ಗ್ರೌಂಡ್ನಿಂದ ಚಾಮುಂಡಿ ಬೆಟ್ಟಕ್ಕೆ ಸುಮಾರು 40 ಕೆಎಸ್ಆರ್ಟಿಸಿ ಬಸ್ಗಳನ್ನ ಈಗಾಗಲೇ ಜಿಲ್ಲಾಡಳಿತ ನಿಯೋಜನೆಯನ್ನ ಮಾಡಿರುವಂಥದ್ದು. ನೀವೀಗ ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮೈಸೂರು ನಗರ ಸಾರಿಗೆಯ ವತಿಯಿಂದ ಸುಮಾರು 40 ಬಸ್ಗಳನ್ನ ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿಂದ ನಿಯೋಜನೆ ಮಾಡಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಏನು ಮೈಸೂರಿನಿಂದ ಚಾಮುಂಡೇಶ್ವರಿ ದರ್ಶನಕ್ಕೆ ಬೆಟ್ಟಕ್ಕೆ ಏನು ಭಕ್ತರು ತೆರಳುತ್ತಾ ಇದ್ದಾರೆ, ಅವರು ಅಷ್ಟು ಮಂದಿ ಕೂಡ ಈ ಒಂದು ಜಾಗಕ್ಕೆ ಬಂದು ಅವರ ಸ್ವಂತ ವಾಹನಗಳೇನಿರುತ್ತೆ ಅದನ್ನ ಈ ಒಂದು ಭಾಗದಲ್ಲಿ ಪಾರ್ಕಿಂಗ್ ಮಾಡಿ ನಂತರ ಕೆಎಸ್ಆರ್ಟಿಸಿ ಬಸ್ ಮೂಲಕವೇ ತೆರಳಬೇಕು. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸೋದ್ರಿಂದ ಬೆಟ್ಟದಲ್ಲಿ ಸಾಕಷ್ಟು ಜನದಟ್ಟಣೆ ಇರುತ್ತೆ. ಆ ಒಂದು ವೇಳೆಯಲ್ಲಿ ಈ ರೀತಿಯಾದಂತಹ ವೆಹಿಕಲ್ಗಳು ಸ್ವಂತ ವಾಹನಗಳನ್ನ ತೆಗೆದುಕೊಂಡು ಹೋದ್ರೆ ಅದನ್ನ ಪಾರ್ಕಿಂಗ್ ಮಾಡ್ಲಿಕ್ಕೆ ಇರಬಹುದು, ಮುಂದೆ ಸಾಗ್ಲಿಕ್ಕೂ ಕೂಡ ಬಹಳಷ್ಟು ತೊಂದರೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಮೈಸೂರಿನ ಜಿಲ್ಲಾಡಳಿತ ಈ ರೀತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ನಿಯೋಜನೆ ಮಾಡುತ್ತೆ. ನೀವೀಗ ಏನು ನೋಡ್ತಾ ಇದ್ದೀರಾ, ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಈ ಒಂದು ಗ್ರೌಂಡ್ ನಲ್ಲಿ ಮಾಡಲಾಗಿರುವಂತದ್ದು. ಬರುವಂತಹ ಭಕ್ತಾದಿಗಳು ಅಷ್ಟು ಮಂದಿಗೂ ಕೂಡ ಇಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಅನ್ನ ಮಾಡಿ ತದನಂತರ ಬಸ್ಗಳಿಗೆ ಹತ್ತಲು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಈ ಒಂದು ಭಾಗದಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂದಾದ್ರಂತೆ ಒಂದರ ಹಿಂದೆ ಒಂದರಂತೆ ಈಗಾಗಲೇ ಏನು ಬಸ್ಗಳು ಕೂಡ ಬರ್ತಾ ಇದೆ. ಸಹಜವಾಗಿನೇ ಜನ ಜಾಸ್ತಿ ಇರೋದ್ರಿಂದ ಬಂದಂತಹ ಬಸ್ಗಳೆಲ್ಲವೂ ಕೂಡ ತಕ್ಷಣಕ್ಕೆ ಹೊರಡ್ತಾ ಇದೆ. ಏನು ಬಸ್ ಬಂದ ನಿಂತ ತಕ್ಷಣ ಕೂಡ ಭಕ್ತಾದಿಗಳು ಬಸ್ನ ತುಂಬೆಲ್ಲ ತುಂಬಿಕೊಳ್ತಾರೆ. ಅನಂತರದಲ್ಲಿ ಏನು ಬೆಟ್ಟಕ್ಕೆ ಬಸ್ಗಳು ತೆರಳುತ್ತಾ ಇದ್ದಾವೆ. ಯಾವುದೇ ರೀತಿಯಾಗಿ ರಶ್ ಇರ್ಬೋದು, ಆ ರೀತಿ ಅವಕಾಶ ಇಲ್ಲ. ಯಾಕಂದ್ರೆ 40 ಬಸ್ಗಳನ್ನ ಬ್ಯಾಕ್ ಟು ಬ್ಯಾಕ್ ನಿಯೋಜನೆ ಮಾಡಿರೋದ್ರಿಂದ ಬಸ್ಗಳ ಕೊರತೆ ಇಲ್ಲಿ ಉಂಟಾಗಿಲ್ಲ. ಒಂದು ವೇಳೆ ಮಳೆ ಬಂತು ಅಂತ ಹೇಳಿದ್ರೆ ಬರುವಂತಹ ಜನರಿಗೆ ತೊಂದರೆ ಆಗಬಾರ್ದು, ಅವರಿಗೆ ನಿಲ್ಲಿಕ್ಕೆ ಜಾಗ ಇರಲಿ ಅನ್ನುವಂತಹ ಉದ್ದೇಶದಿಂದ ಜರ್ಮನ್ ಟೆಂಟ್ ಅನ್ನ ಈ ಒಂದು ಭಾಗದಲ್ಲಿ ಹಾಕಿ ಅವರಿಗೆ ವಿಶ್ರಾಂತಿ ಪಡೀಲಿಕ್ಕೆ ಇರ್ಬೋದು ಅಥವಾ ಅವರಿಗೆ ಮಳೆಯಿಂದ ರಕ್ಷಣೆ ಪಡೆಯಲಿಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಮಾಡಿಕೊಟ್ಟಿರುವಂಥದ್ದು. ಈ ಒಂದು ಭಾಗದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಮಂದಿ ಭಕ್ತರು ಬರ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನೋ ಥರ ಅವರ ವೆಹಿಕಲ್ ನಿಂತಿರೋದನ್ನ ನೀವು ನೋಡ್ಬೋದು. ಸಹಜವಾಗಿಯೇ ಜನರಿಗೆ ವೆಹಿಕಲ್ ಪಾರ್ಕಿಂಗ್ ಮಾಡೋದು ದೊಡ್ಡ ತಲೆನೋವಾಗಿರುತ್ತೆ. ಅವರ ವಾಹನಗಳನ್ನು ಬಿಟ್ಟು ಹೋಗಬೇಕು ಅಂದರೆ ಆತಂಕ ಇರುತ್ತೆ, ಒಂದು ವೇಳೆ ಅದೇನಾದರೂ ಕಳವಾಗಿ ಹೋದರೆ ಅಂತ ಹೇಳಿ. ಹಾಗಾಗಿ ಇದೇ ಭಾಗದಲ್ಲಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇದನ್ನು ಹೊರತುಪಡಿಸಿ ನೋಡೋದಾದರೆ ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಇಲ್ಲಿ ತಾತ್ಕಾಲಿಕವಾಗಿ ಕಲ್ಪಿಸಲಾಗಿದೆ. ಜನರಿಗೆ ಬಂದಂತಹ ಸಂದರ್ಭದಲ್ಲಿ ಮೂಲಭೂತವಾಗಿ ಏನು ಬೇಕು ಅಂತಹ ಶೌಚಾಲಯ ಇರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವನ್ನ ಕೂಡ ಮಾಡಲಾಗಿದೆ. ಗಂಡಸರು ಹಾಗೂ ಹೆಂಗಸರಿಗೆ ಪ್ರತ್ಯೇಕವಾಗಿ ಇಲ್ಲಿ ಮೊಬೈಲ್ ಟಾಯ್ಲೆಟ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಸೊ ನೋಡಿದ್ರಲ್ಲ, ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಜಿಲ್ಲಾಡಳಿತದ ವತಿಯಿಂದ ಯಾವೆಲ್ಲ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.